ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶ್ವೇತಾ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಒಂದು ಯುಗಾದಿ ಹಬ್ಬದ ದಿನದಂದು ನಾನು ದೇವರಲ್ಲಿ ಏನು ಕೇಳ್ಕೊಳ್ತೀನಿ ಅಂದರೆ, ನಿಮ್ಮೆಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಆ ದೇವರು. ಹಾಗೆ ಬೇವಿಗಿಂತ ಹೆಚ್ಚು ಸಿಹಿಯನ್ನು ನಿಮಗೆ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲ ರೀತಿ ನಿಮಗೆ ಆ ದೇವರು ಒಳ್ಳೇದು ಮಾಡಲಿ. ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಫ್ರೆಂಡ್ಸ್. ಹಾಗೆ ನಾನು ಈ ವಿಡಿಯೋ ಬಂದುಬಿಟ್ಟು ನಾನು ಫ್ರೈಡೇ ಅಂದರೆ 13th ನಾವು ಮೈಸೂರಿಗೆ ಹೋಗಿದ್ವಿ ಫ್ರೆಂಡ್ಸ್. ಆ ಮೈಸೂರಲ್ಲಿ ನಾವು ಯಾವ್ಯಾವ ಪ್ಲೇಸಸ್ನ ನೋಡಿದ್ವಿ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸುಮಾರು ಸಲ ಮೈಸೂರಿಗೆ ಹೋಗಿದ್ವಿ. ಇದು ಕೂಡ ಒನ್ ಡೇ ಅಂದರೆ ಬೆಳಗ್ಗೆ ಹೋಗಿ ನೈಟ್ ನಾವು ರಿಟರ್ನ್ ಬಂದ್ವಿ ಫ್ರೆಂಡ್ಸ್. ಯಾವ್ಯಾವ ಪ್ಲೇಸಸ್ನ ನೋಡಿದ್ವಿ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಫಸ್ಟು ನಾವು ಬೆಳಗ್ಗೆ 7 ಗಂಟೆಗೆ ನಾವು ಮನೆ ಬಿಟ್ವಿ ಫ್ರೆಂಡ್ಸ್ ಬ್ಯಾಂಗ್ಳೂರಿಂದ. ಮದ್ದೂರು ಟಿಫಾನಿಸಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ನಾವು ಶ್ರೀರಂಗಪಟ್ಟಣಕ್ಕೆ ಬಂದ್ವಿ. ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಒಂದು 10 ನಿಮಿಷ ಆಗುತ್ತೆ ಫ್ರೆಂಡ್ಸ್, ಅಷ್ಟೇ. ಇದು ಕ್ಷಣಾಂಬಿಕಾ ಅಂದ್ಬಿಟ್ಟು ತುಂಬ ಹಳೆ ದೇವಸ್ಥಾನ ಇದು. ಇಲ್ಲಿ ಜ್ಯೋತಿರ್ಮಹೇಶ್ವರ ಮತ್ತು ಕ್ಷಣಾಂಬಿಕಾ ಎರಡೂ ದೇವರುಗಳು ಕೂಡ ಇಲ್ಲಿ ನಾವು ನೋಡ್ಬೋದು. ಹಾಗೆ ಸಪ್ರೇಟ್ ಗರ್ಭಗುಡಿ ಕೂಡ ಇದೆ. ಜ್ಯೋತಿರ್ಮಹೇಶ್ವರ ಲಿಂಗಕ್ಕೂ ತುಂಬ ಹಳೆ ಒಂದು ಕತೆ ಇದೆ. ಅದನ್ನು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸ್ಟೋರೀಸು ಸುಮಾರಿದೆ, ನೀವು ಡೀಟೇಲ್ ಆಗಿ ತಿಳ್ಕೊಬೋದು. ನಾನಿಲ್ಲಿ ಚಿಕ್ಕದಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಕ್ಷಣಾಂಬಿಕಾ ದೇವಸ್ಥಾನದಲ್ಲಿ ಏನು ವಿಶೇಷತೆ ಅಂದರೆ, ಕ್ಷಣದಲ್ಲಿ ಅಮ್ಮ ವರ ಕೊಡ್ತಾರಂತೆ ಫ್ರೆಂಡ್ಸ್. ನಿಮಿಷಾಂಬ ನೀವು ಕೇಳಿರ್ತೀರ, ಅದೇ ರೀತಿ ನಿಮಿಷಾಂಬ ನಿಮಿಷದಲ್ಲಿ ವರ ಕೊಡೋ ತಾಯಿ ಆದರೆ, ಕ್ಷಣಾಂಬಿಕಾ ಕ್ಷಣದಲ್ಲಿ ವರ ಕೊಡ್ತಾರಂತೆ. ಹಾಗೆ ಜ್ಯೋತಿರ್ಮಹೇಶ್ವರ ಲಿಂಗಕ್ಕೂ ಕೂಡ ತುಂಬ ಅದರದೇ ಆದ ಒಂದು ವಿಶೇಷತೆ ಇದೆ. ಕಾಶಿಯಷ್ಟೇ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ. ಹಾಗೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕಾದ್ರೆ ಏಕಾಗ್ರತೆಯಿಂದ ನಾವು ಶಿವಲಿಂಗವನ್ನು ನೋಡಿದ್ರೆ ಜ್ಯೋತಿ ಕಾಣಿಸುತ್ತೆ ಅನ್ನೋದು ಈ ಒಂದು ದೇವಸ್ಥಾನದ ಮಹಿಮೆ ಫ್ರೆಂಡ್ಸ್. ಖಂಡಿತ ನೀವೊಂದ್ಸಲ ಭೇಟಿ ನೀಡಿ ಈ ಒಂದು ದೇವಸ್ಥಾನಕ್ಕೆ. ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ನನಗೆ. ಹಾಗೆ ಅಲ್ಲಿರೋ ಪುರೋಹಿತರು ಅಂತೂ ತುಂಬ ಒಳ್ಳೆಯವರಿದ್ದರು. ತುಂಬ ಒಂದು ಶಾಂತವಾಗಿ ಅದ್ರ ಬಗ್ಗೆ ವಿವರಣೆ ಕೊಟ್ಟರು. ನನಗೆ ತುಂಬ ಇಷ್ಟ ಆಯಿತು. ನೋಡಿ, ಸುಮ್ಮನೆ ಜಸ್ಟ್ ಸಿಂಪಲಾಗಿ ಹಾಗೆ ಒಂದು ಫೋಟೋ ತೊಗೊಂಡು ಸಿಂಪಲಾಗಿ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡು ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅದಾದ ನಂತರ ಅಲ್ಲೇ ಒಂದು ಹತ್ತಿರದಲ್ಲಿರುವಂಥ ರಂಗನಾಥ ಸ್ವಾಮಿ ಈಗಾಗಲೇ ನಾವು ನೋಡಿದ್ವಿ, ಮತ್ತೆ ದರ್ಶನ ಮಾಡೋಣ ಅಂದ್ಬಿಟ್ಟು ಬಂದ್ವಿ. ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ರಂಗನಾಥ ಸ್ವಾಮಿ ದರ್ಶನ ಮಾಡ್ಕೊಂಡ್ವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ತ್ರಿರಂಗಮ್ ಅಂದರೆ ರಂಗನಾಥ ಸ್ವಾಮಿ ಶ್ರೀರಂಗಪಟ್ಟಣದಲ್ಲಿ, ಹಾಗೆ ಶಿವನ ಸಮುದ್ರದ ಹತ್ರ ಮತ್ತು ಶ್ರೀರಂಗಮಲ್ಲಿ ಈ 3 ದೇವರುಗಳನ್ನ ನಾವು ಒಂದೇ ದಿವಸದಲ್ಲಿ ಸೂರ್ಯ ಉದಯದಿಂದ ಸೂರ್ಯ ಮುಳುಗೋದ್ರೊಳಗೆ ನೋಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾವು ಇಲ್ಲಿ ರಂಗನಾಥ ಸ್ವಾಮಿ ದೇವರ ದರ್ಶನ ಮಾಡಿದ್ವಿ. ಸಿಂಪಲಾಗಿ ಹಾಗೆ ವಿಡಿಯೋ ಮಾಡಿಕೊಂಡು ನಂತರ ನಾವು ಮೈಸೂರಿಗೆ ಹೊರಟ್ವಿ. ನೋಡಿ ಮೈಸೂರು ಅರಮನೆ ಹೇಗಿದೆ ಅಂತ. ತುಂಬಾ ಇಷ್ಟ ಫ್ರೆಂಡ್ಸ್ ನಂಗೆ. ಮೈಸೂರಲ್ಲಿ ಸುಮಾರು ಸಲ ಹೋಗಿದ್ದೀನಿ. ಎಷ್ಟು ಪ್ಲೇಸಸ್ ನೋಡಿದ್ರು ಮತ್ತೆ ಇನ್ನು ಯಾವ್ಯಾವುದೋ ಪ್ಲೇಸಸ್ ಇದ್ದೇ ಇರುತ್ತೆ ನೋಡೋದು. ನಂಗೆ ತುಂಬ ಇಷ್ಟ ಮೈಸೂರಿಗೆ ಹೋಗೋದು ಅಂದರೆ. ಮೈಸೂರು ಅರಮನೆ ಸುಮಾರು ಸಲ ನೋಡಿದ್ವಿ, ಹಾಗಾಗಿ ನಾವೇನು ಹೋಗಲಿಲ್ಲ. ಅಲ್ಲೇ ಇರುವಂಥ ಈ ಗುರು ಸ್ವೀಟ್ಸ್ ಅಂತ ನೋಡಿ, ಇಲ್ಲಿ ಮೈಸೂರು ಪಾಕ್ ತುಂಬ ಚೆನ್ನಾಗಿರುತ್ತಂತೆ. ಮೈಸೂರು ಪಾಕ್ ತೊಗೊಂಡು ನಾವು ಅಮ್ಮನವರ ದರ್ಶನ ಮಾಡೋದಕ್ಕೆ ಹೊರಟ್ವಿ. ಶುಕ್ರವಾರ ಆಗಿರೋದ್ರಿಂದ ರಶ್ ಇರುತ್ತೇನೋ ಅಂತ ಅಂದ್ಕೊಂಡ್ವಿ. ಬಟ್ ಒಂದು 1/2 ಅವರಲ್ಲೆಲ್ಲ ನಮಗೆ ದರ್ಶನ ಚೆನ್ನಾಗಾಯಿತು ಫ್ರೆಂಡ್ಸ್. 2 ಸಲ ಕ್ಯೂವಲ್ಲಿ ನಿಂತ್ಕೊಂಡು ನಾನು ದರ್ಶನ ಮಾಡಿದೆ. ಹಾಗೆ ನಿಮಗೆಲ್ಲ ಗೊತ್ತಿರೋಂಗೆ ಇದು ಒಂದು ಕೂಡ ಶಕ್ತಿಪೀಠ. ಅಮ್ಮನವರ ಕೂದಲು ಬಿದ್ದಿರೋಂಥ ಒಂದು ಸ್ಥಳ ಅಂದ್ಬಿಟ್ಟು ಇದರ ವಿಶೇಷತೆ. ಮೈಸೂರು ಚಾಮುಂಡೇಶ್ವರಿ ಅಮ್ಮ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಎಷ್ಟು ಸಲ ನೋಡಿದ್ರು ಹೋಗಿ ನೋಡೋಣ ಅನಿಸುತ್ತೆ. ಎಷ್ಟು ಸಲ ದರ್ಶನ ಮಾಡಿದ್ರು ಮತ್ತೆ ಮಾಡೋಣ ಅನಿಸುತ್ತೆ. ಮನಸ್ಸಿಗೆ ಏನೋ ಒಂದು ಸಮಾಧಾನ, ಒಂದು ಪಾಸಿಟಿವಿಟಿ ಇದ್ದೇ ಇರುತ್ತೆ. ಹಾಗೆ ಫ್ರೆಂಡ್ಸ್, ಅಮ್ಮನವ್ರಿಗೆ ಉಡಿಸಿದಂಥ ಸೀರೆನ ಅಲ್ಲಿ ಮಾರಾಟ ಮಾಡ್ತಾರೆ. ನೀವು ಬೇಕಿದ್ದರೆ ದುಡ್ಡು ಕೊಟ್ಬಿಟ್ಟು ತೊಗೋಬೋದು. ಹಾಗೆ ಅದನ್ನು ಉಟ್ಕೋಬೋದು. ಇಷ್ಟ ಇರೋರು ತೊಗೋಬೋದು ಫ್ರೆಂಡ್ಸ್. ನಾನು ಜಸ್ಟ್ ಹಾಗೆ ನೋಡಿದೆ, ತೊಗೊಳಕ್ಕೇನು ಹೋಗಲಿಲ್ಲ. ಒಳಗಡೆ ನೋಡಿ, ಗರ್ಭಗುಡಿ ಇರುವಂತಹ ಒಂದು ಗೋಪುರ ಹೇಗೆ ಕಾಣಿಸ್ತಾ ಇದೆ. ತುಂಬ ಒಂದು ಮನಸ್ಸಿಗೆ ಸಮಾಧಾನ ಆಯಿತು ಫ್ರೆಂಡ್ಸ್. ತುಂಬ ಜನ ಅಂತ ಏನು ರಶ್ ಅಂತ ಏನು ಇರಲಿಲ್ಲ. ಆರಾಮ್ಸೆ ದರ್ಶನ ಆಯಿತು. ನಾನು ರಾಜು ಹಾಗೆ ದರ್ಶನ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಈ ಥರ ಆರಾಮಾಗಿ ನಾವು ತುಂಬ ಪ್ಲೇಸಸ್ ಏನು ನೋಡಬೇಕು ಅಂದ್ಕೊಂಡಿರಲಿಲ್ಲ. ಈ ಒಂದು ಪಿಕ್ನಿಕ್ ಅಂತಲೇ ಹೇಳ್ಬೋದು. ಒಂಥರ ರಿಲ್ಯಾಕ್ಸಾಗಿ ಆರಾಮಾಗಿ ದರ್ಶನ ಮಾಡ್ಕೊಬಂದ್ವಿ. ಹರಿಬರಿ ಥರ ಏನಿರಲಿಲ್ಲ. ಇನ್ನು ಬೇರೆದು ನೋಡಬೇಕು, ಟೈಮ್ ಆಗುತ್ತೆ, ಆ ಥರ ಏನಿರಲಿಲ್ಲ.
ದರ್ಶನ ಮಾಡಿಕೊಂಡು ನೋಡಿ. ಹಾಗೆ ನಮ್ಗೆ ಇನ್ನೊಂದೇನು ಅಂದರೆ, ನಾನು ರಾಜು ಜೊತೆಯಲ್ಲಿ ಯಾವತ್ತೂ ಕೂಡ ಬಸವಣ್ಣನ ನೋಡಿರಲಿಲ್ಲ. ಅಂದರೆ ನಾನು ಸಪ್ರೇಟ್ ನೋಡಿದ್ದೆ, ರಾಜು ಜೊತೆ ಹೋಗಿರಲಿಲ್ಲ. ಇಲ್ಲಿ ಮೆಟ್ಲು ಹತ್ತಿ ಇಳಿದು ನೋಡಬೇಕಿತ್ತು. ಬಟ್ ನಮಗೆ ನಾವು ಹೋಗ್ಬೇಕಾದ್ರೆ ಅಲ್ಲಿ ರೋಡ್ ಓಪನ್ ಇತ್ತು ಫ್ರೆಂಡ್ಸ್. ಹತ್ರ ಅಂದರೆ ಬಸವಣ್ಣ ಇರೋವಂಥ ಪ್ಲೇಸ್ ಪಕ್ಕನೇ ನಮಗೆ ವೆಹಿಕಲ್ ಹೋಯಿತು. ಹಾಗಾಗಿ ನಾವು ಆರಾಮ್ಸೆ ಅಲ್ಲೇ ಇಳಿದು, ನಾವೇನು ಮೆಟ್ಲೆಲ್ಲ ಹತ್ತಿ ಇಳಿಬೇಕು ಅಂತ ಏನಿಲ್ಲ, ಆರಾಮ್ಸೆ ದರ್ಶನ ಮಾಡಿಕೊಂಡು ನಾವು ಬಂದ್ವಿ. ಅದು ರೋಡು ಕ್ಲೋಸ್ ಇರುತ್ತಂತೆ ಫ್ರೆಂಡ್ಸ್, ಕೆಲವೊಂದು ಟೈಮಲ್ಲಿ ಓಪನ್ ಇರುತ್ತಂತೆ. ನನಗೆ ಗೊತ್ತಿಲ್ಲ, ರಾಜು ಹಂಗಂತ ಹೇಳಿದ್ರು. ಸರಿ ಅಂತ ನಾವು ಅಲ್ಲಿ ಬಸವಣ್ಣನ ಹತ್ರ ಹೋಗಿ ದರ್ಶನ ಮಾಡಿಕೊಂಡು, ಹಾಗೆ ಅಲ್ಲಿ ಮೇಲೆ ಒಂದು ಚಿಕ್ಕ ಗಣೇಶ ಇದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಅದನ್ನು ಕೂಡ ದರ್ಶನ ಮಾಡಿಕೊಂಡು ಬಂದ್ವಿ. ನೋಡಿ ಬಸವಣ್ಣ ಹೇಗಿದೆ. ಸುಮಾರು ವರ್ಷಗಳಾಗಿತ್ತು ನಾನು ಬಸವಣ್ಣನ ನೋಡಿ. ತುಂಬ ಖುಷಿ ಆಯಿತು. ಹಾಗೆ ತುಂಬ ಬಿಸಿಲಿತ್ತು ಫ್ರೆಂಡ್ಸ್. ಬಿಸಿಲಿದ್ರೂ ಕೂಡ ಮೈಸೂರೇ ಒಂಥರ ಚೆಂದ ನೋಡೋಕ್ಕೆ. ನೋಡಿ ಅಲ್ಲಿ ಬರ್ಬೇಕಾದ್ರೆ ಇಲ್ಲಿನ ರೋಡ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಹಾಗಾಗಿ ತುಂಬ ರಶ್ ಇರೋ ಟೈಮಲ್ಲಿ ಓಪನ್ ಇರಲ್ಲ ಅಂತ ಹೇಳ್ತಿದ್ರು ರಾಜು. ನೋಡಿ ಅಲ್ಲಿ ಹೇಗೆ ಕಾಣಿಸ್ತಾ ಇದೆ ನಮ್ಮ ಮೈಸೂರು. ಮೈಸೂರು ಅಂದರೆ ಸಾಂಸ್ಕೃತಿಕ ನಗರ. ಅದು ಒಂಥರ ಖುಷಿ. ಮೈಸೂರು ಅಂದ್ರೇ ಖುಷಿ ಆಗುತ್ತೆ, ಕಾಮಾಗಿರುತ್ತೆ, ನೋಡೋಕ್ಕೆ ಒಂಥರ ಚೆಂದ. ಎಷ್ಟು ಸಲ ಹೋದರೂ ಬೇಜಾರಾಗೋದಿಲ್ಲ. ನನಗಂತೂ ಎಷ್ಟು ಸಲ ಹೋದರೂ ಹೋಗೋಣ ಅನಿಸುತ್ತೆ. ಹಾಗೆ ಅದಕ್ಕೆ ತಕ್ಕನಾಗಿ ಅಲ್ಲಿ ನೋಡೋವಂಥ ಸುಮಾರು ಪ್ಲೇಸಸ್ ಇರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅದಾದ ನಂತರ ನಾವು ಗುಂಜ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಬಟ್ ಬಸವಣ್ಣನ ನೋಡ್ಕೊಂಡು ಬರಬೇಕಾದ್ರೆ ರೈಟ್ ಸೈಡು ಚಾಮುಂಡೇಶ್ವರಿ ಅಮ್ಮನವರ ತಂಗಿ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನಕ್ಕೆ ದಾರಿ ಅಂತ ಅಲ್ಲಿ ಬರೆದಿತ್ತು. ಸರಿ ನೋಡೋಣ ಅಂದವೇ, ಸಿಕ್ಕಿದ್ರೆ ನಾವು ದರ್ಶನ ಮಾಡೋಣ. ಯಾಕೆಂದರೆ ಆಲ್ರೆಡಿ 2:00 ಆಗಿತ್ತು. 2:00ಗೆ ಕ್ಲೋಸಿಂಗ್ ಟೈಮ್ ಅಂತ ಇತ್ತು. ಆದರೆ ದರ್ಶನ ಮಾಡೋಣ, ಇಲ್ಲದ್ರೆ ಹಾಗೆ ಹೋಗೋಣ. ನಾವು ಮುಂದಿನ ಪ್ಲೇಸ್ ಯಾವ್ದು ನೋಡಬೇಕು ಅಂದ್ಕೊಂಡಿದ್ವಿ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ನಾವು ಹೋಗೋ ಟೈಮ್ಗೆ ಕರೆಕ್ಟಾಗಿ ಅವರು ಲಾಕ್ ಮಾಡಿದ್ರು. ಬಟ್ ಒಂದೇನು ಅಂದರೆ, ಅಲ್ಲೇ ಪಕ್ಕದಲ್ಲೇ ಇರುವಂತಹ ಉದ್ಭವ ಲಿಂಗದ ದರ್ಶನ ಆಯಿತು ನಮಗೆ. ಹಾಗೆ ಮೈಸೂರು ಮಹಾರಾಜರು ಅದಕ್ಕೆ ಬೆಳ್ಳಿ ಮುಖವಾಡವನ್ನು ಮಾಡಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೋಡೋಕೆ ನಂಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು ಕೂಡ. ಅಮ್ಮನವರ ದರ್ಶನ ಆಗಲಿಲ್ಲ, ಬಟ್ ಈಶ್ವರನ ದರ್ಶನ ಆಯ್ತಲ್ಲ, ತುಂಬ ಖುಷಿ ಆಯಿತು. ಹಾಗೆ ಅಲ್ಲಿ ನಮಗೆ ಊಟದ ವ್ಯವಸ್ಥೆ ಕೂಡ ಇತ್ತು, ಅನ್ನದಾನ ಇತ್ತು. ಊಟ ಮಾಡಿಕೊಂಡೆ ನಾವು ಹೊರಟ್ವಿ. ನೆಕ್ಸ್ಟ್ ನಾವು ಬಂದಿದ್ದಂಥ ಪ್ಲೇಸ್ ನೋಡಿ ಫ್ರೆಂಡ್ಸ್, ಗುಂಜ ನರಸಿಂಹಸ್ವಾಮಿ. ಈ ಒಂದು ದೇವಸ್ಥಾನದ ಬಗ್ಗೆ ಡೀಟೇಲಾಗಿ ನಿಮಗೆ ಮಾಹಿತಿ ಬೇಕು ಅಂದರೆ ಯೂಟ್ಯೂಬಲ್ಲಿ ನೀವು ಸುಮಾರು ಜನ ವಿಡಿಯೋ ಮಾಡಿ ಹಾಕಿದ್ದಾರೆ ಫ್ರೆಂಡ್ಸ್. ನೋಡಿ, ಇದರ ವಿಶೇಷತೆ ಏನು ಅಂದರೆ, ಕಾಶಿಗಿಂತ ಗುಲಗಂಜಿ ಗಾತ್ರದಷ್ಟು ಹೆಚ್ಚು ಶ್ರೇಷ್ಠ ಅಂತ ಈ ಒಂದು ಸ್ಥಳ, ಗುಂಜ ನರಸಿಂಹಸ್ವಾಮಿ ಸ್ಥಳ. ಇಲ್ಲಿ ಅಗಸ್ತೇಶ್ವರ ದೇವಸ್ಥಾನ ಇದೆ, ಹಾಗೆ ಇಲ್ಲಿ ತ್ರಿವೇಣಿ ಸಂಗಮ ಇದೆ, ಹಾಗೆ ನರಸಿಂಹಸ್ವಾಮಿ ದೇವರನ್ನು ನಾವು ದರ್ಶನ ಮಾಡ್ಬೋದು. ಸುಮಾರು ಅಗಸ್ತೇಶ್ವರ ದೇವಸ್ಥಾನದಲ್ಲಂತೂ ಸುಮಾರು ಲಿಂಗಗಳಿದ್ದಾವೆ ಫ್ರೆಂಡ್ಸ್. ಆರಾಮ್ಸೆ ಇಲ್ಲಿ ಹೋಗಿ ನೀವು ದರ್ಶನ ಮಾಡ್ಕೊಂಬರ್ಬೋದು. ಇನ್ನೊಂದೇನು ಅಂದರೆ, ಇಲ್ಲಿ 12 ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತೆ. ಇಲ್ಲಿ ಹೋಗಿ ನೀರಿನಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಫ್ರೆಂಡ್ಸ್. ಈವ್ನಿಂಗ್ ಬಂದುಬಿಟ್ಟು 5 ಗಂಟೆಗೆ ಓಪನ್ ಇತ್ತು ಫ್ರೆಂಡ್ಸ್. ನಾವು ಮುಂಚೆನೇ ಹೋಗಿದ್ದರಿಂದ ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದ ನಂತರ ನಾವು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬ ಜನ ಏನಿರಲಿಲ್ಲ ಫ್ರೆಂಡ್ಸ್. ಹಾಗೆ ನೀರು ಕೂಡ ಕಡಿಮೆ ಇತ್ತು. ಬಟ್ ಈ ಟೈಮಲ್ಲಿ ಹೋಗೋದೇ ಒಂದು ನಮಗೆ ಅನುಕೂಲ. ಯಾಕೆಂದರೆ ತ್ರಿವೇಣಿ ಸಂಗಮದ ಹತ್ರ ನಮಗೆ ಹೋಗೋದಕ್ಕೆ ಬಿಡ್ತಾರೆ, ಇಲ್ಲಾಂದರೆ ಬಿಡೋದಿಲ್ಲ. ತುಂಬ ನೀರಿದ್ರೆ ಬಿಡೋದಿಲ್ವಂತೆ ಫ್ರೆಂಡ್ಸ್. ಹಾಗೆ ವಿಶೇಷ ದಿನಗಳಲ್ಲಿ ಜನ ಜಾಸ್ತಿ ಆದರೂ ಕೂಡ ಬಿಡಲ್ಲ ಅಂತ ಹೇಳಿದ್ರು. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ಕಡೆ ಬಂದುಬಿಟ್ಟು ಕಾವೇರಿ ನದಿ ಹರಿಯುತ್ತೆ. ಈ ಒಂದು ಭಾಗದಿಂದ ಕಪಿಲಾ ನದಿ ಬರುತ್ತೆ. ಹಾಗೆ ಮಧ್ಯದಲ್ಲಿ ಅಲ್ಲಿ ಒಂದು ಸ್ತಂಭ ಥರ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್, ಬಸವಣ್ಣ ಇದೆ. ಅಲ್ಲಿ ಗುಪ್ತಗಾಮಿನಿಯಾಗಿ ಸ್ವರ್ಣಮುಖಿ ನದಿಯನ್ನು ನಾವು ಅಲ್ಲಿ ಕಾಣ್ಬೋದು. ಈ 3 ನದಿಗಳ ಒಂದು ತ್ರಿವೇಣಿ ಸಂಗಮ ಇದು. ಹಾಗೆ ನಾವು ಅಲ್ಲಿ ತೆಪ್ಪ ಇತ್ತು, ಅಲ್ಲಿಗೆ ಹೋಗೋಣ, ಮಧ್ಯಕ್ಕೆ ಹೋಗೋಣ ಅಂತ ರಾಜು ಹೇಳಿದ್ರು. ನಾನು ತುಂಬ ಬಿಸಿಲಿತ್ತು, ಹಾಗೆ ಸುಡುತ್ತೇನೋ ನೋಡಿ, ಅದು ಫ್ರೆಂಡ್ಸ್ ಕಬ್ಬಿಣದಲ್ಲಿ ಮಾಡಿದ್ದಾರೆ, ಸುಡ್ಬೋದು ಅನ್ನೋ ಕಾರಣಕ್ಕೆ ಬೇಡ ಅಂತಿದೆ. ಬಟ್ ರಾಜು ಫೋರ್ಸ್ ಮಾಡಿದ್ರು, ಸರಿ ಅಂತ ಹೋದ್ವಿ. ನೀರು ತುಂಬ ಆಳ ಇರಲಿಲ್ಲ ಫ್ರೆಂಡ್ಸ್. ಹಾಗಾಗಿ ನೋಡೋದಕ್ಕೆ ಕೆಳಗಡೆ ಇರುವಂಥ ಸಣ್ಣ ಸಣ್ಣ ಗಿಡಗಳು ಬಳ್ಳಿಗಳೆಲ್ಲ ಕಾಣಿಸ್ತಾ ಇತ್ತು. ಹಾಗೆ ಮಧ್ಯಭಾಗದಲ್ಲಿ ಹೋದರೆ ನೀರು ತುಂಬ ಕ್ಲಿಯರಾಗಿತ್ತು ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ಫಸ್ಟ್ ನಾನು ಬೇಡ ಅಂತ ಹೇಳಿದೆ, ಬಟ್ ಹೋಗಿದ್ದು ನಂಗೆ ತುಂಬ ಖುಷಿ ಆಯಿತು. ನೋಡಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈ ಒಂದು
ಏನು ಸ್ತಂಭ ಕಾಣಿಸ್ತಾ ಇದೆಯೋ ಅಲ್ಲಿ ಗುಪ್ತಗಾಮಿನಿಯಾಗಿ ಸ್ವರ್ಣಮುಖಿ ನದಿ ಹರಿಯುತ್ತಂತೆ ಫ್ರೆಂಡ್ಸ್. ಈ ಒಂದು ಸ್ವರ್ಣಮುಖಿ, ಕಪಿಲಾ ನದಿ ಹಾಗೆ ಕಾವೇರಿ ನದಿ, ಈ ಮೂರು ನದಿಗಳ ಒಂದು ತ್ರಿವೇಣಿ ಸಂಗಮ ಇಲ್ಲಾಗುತ್ತೆ. ಕುಂಭಮೇಳ ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುತ್ತೆ ಅಂತ ಅಲ್ಲಿ ಒಂದು ಬೋರ್ಡಲ್ಲಿ ಹಾಕಿದ್ರು. ತುಂಬ ಶ್ರೇಷ್ಠವಾದ ಒಂದು ಪ್ಲೇಸ್ ಫ್ರೆಂಡ್ಸ್. ಈ ಒಂದು ಪ್ಲೇಸ್ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಕೆಲವರು ಹೋಗಿರ್ತೀರ, ಬಟ್ ಖಂಡಿತ ಒಂದು ಸಲ ಭೇಟಿ ಕೊಡಿ. ನೋಡಿ ದೂರದಿಂದ ಹೇಗೆ ಕಾಣಿಸ್ತಾ ದೇವಸ್ಥಾನ. ಹಾಗೆ ಇಲ್ಲಿ ಅಗಸ್ತೇಶ್ವರ ದೇವಸ್ಥಾನ ಕಾಣಿಸ್ತಾ ಇದೆ. ಹಾಗೆ ಇಲ್ಲೊಂದು ಯಾವುದೋ ಒಂದು ದೇವಸ್ಥಾನ ಇದೆ. 3 ದೇವಸ್ಥಾನಗಳನ್ನು ಕೂಡ ನಾವು ನೋಡ್ಬೋದು, ಬಟ್ ಒಂದು ದೇವಸ್ಥಾನ ಕ್ಲೋಸ್ ಇರುತ್ತೆ. ಅಗಸ್ತೇಶ್ವರ ಮತ್ತು ಗುಂಜನರಸಿಂಹಸ್ವಾಮಿ ದೇವರ ದರ್ಶನ ನೀವು ಮಾಡ್ಬೋದು. ನೋಡಿ ನಾನು ನೀರು ತೋರಿಸ್ತೀನಿ ಎಷ್ಟು ಕ್ಲಿಯರಾಗಿದೆ ಅಂದ್ಬಿಟ್ಟು. ತುಂಬ ಆಳನೂ ಇರಲಿಲ್ಲ ಫ್ರೆಂಡ್ಸ್. ಈ ಟೈಮಲ್ಲಿ ನಾವು ಹೋದರೆ ಅಲ್ಲಿ ಮಧ್ಯಕ್ಕೆ ಕರ್ಕೊಂಡು ಹೋಗ್ತಾರೆ. ತುಂಬ ಈ ಒಂದು ಸ್ತಂಭ ಏನಿದೆ ಮುಳುಗಿದ್ರೆ ಅಲ್ಲಿಗೆ ಕರ್ಕೊಂಡು ಹೋಗಲ್ವಂತೆ. ಹಾಗೆ ತುಂಬ ವಿಶೇಷ ದಿನಗಳಲ್ಲೂ ಜಾಸ್ತಿ ಜನ ಇದ್ದಾಗಲೂ ಅಲ್ಲಿಗೆ ಕರ್ಕೊಂಡು ಹೋಗಲ್ಲ ಅಂತ ಆ ಒಂದು ತೆಪ್ಪ ಓಡಿಸೋರು ನಮಗೆ ಹೇಳಿದ್ರು. ಅವರು ಕೂಡ ತುಂಬ ಪೇಷನ್ಸಿಂದ ನೀವು ಆರಾಮಾಗೆ ಇಲ್ಲಿ ರಾಜು ಇಲ್ಲ ನಾನು ಸ್ನಾನ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ನಾವೇನು ಪ್ಲ್ಯಾನ್ ಮಾಡಿರಲಿಲ್ಲ, ಬಟ್ ಸಡನ್ನಾಗಿ ರಾಜುಗೆ ಇಷ್ಟ ಆಯಿತು. ಸರಿ ದೇವ್ರ ಇಚ್ಛೆ ಏನಿದೆಯೋ ಆಗಲಿ ಅಂದ್ಬಿಟ್ಟು ಸರಿ ಮಾಡ್ಕೊ ಅಂತ ಹೇಳಿದ್ರು. ಅವರು ನೀರಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ದೇವ್ರ ದರ್ಶನ ಮಾಡಿ ನಾವು ಹೊರಡೋವರೆಗೂ ಪಾಪ ಅವರು ತುಂಬ ಪೇಷನ್ಸಿಂದ ಕಾಯ್ತಾಯಿದ್ರು ತೆಪ್ಪ ಓಡಿಸೋರು. ಈ ಥರ ನಮ್ಮನ್ನು ಕರ್ಕೊಂಡು ಹೋಗೋರು ಒಂದು ತಾಳ್ಮೆಯಿಂದ ಕರ್ಕೊಂಡು ಹೋಗಿ ಬಿಟ್ಟರೆ ನಮ್ಗೆ ಅದು ಒಂಥರ ಖುಷಿ ಆಗುತ್ತೆ. ಯಾರೇ ಆಗಲಿ ಹರಿಬರಿ ಮಾಡಿದ್ರೆ ನಮಗೂ ಅಯ್ಯೋ ಹೋಗ್ಬೇಕೇನೋ ಅನಿಸುತ್ತೆ. ನೋಡಿ ನೀರಲ್ಲಿ ಫಿಶ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸಣ್ಣ ಸಣ್ಣ ಮೀನುಗಳು ಆಟ ಆಡ್ತಾಯಿದ್ವು ನೀರಲ್ಲಿ, ನೋಡೋಕ್ಕೆ ಒಂಥರ ಚೆಂದ ಅನ್ನಿಸ್ತು. ನೋಡಿ ಫ್ರೆಂಡ್ಸ್, ನೀರು ಕಡಿಮೆ ಇರೋದ್ರಿಂದ ನಮ್ಗೆ ಅನುಕೂಲ ಆಯಿತು. ಈ 3 ನದಿಗಳು ಕೂಡ ಸಂಗಮ ಆಗುವಂಥ ಒಂದು ಸ್ಥಳನೇ ಆ ಸ್ತಂಭ ಇರುವಂಥ ಸ್ಥಳ, ಅಂದರೆ ಬಸವಣ್ಣ ಇದೆಯಲ್ಲ ಅದು. ನೋಡಿ ಇದು ಅಗಸ್ತೇಶ್ವರ ದೇವಸ್ಥಾನ. ಬಸವಣ್ಣ ನೋಡಿ ಇಲ್ಲೇ ಸುತ್ತಲೂ ಕೆಲವೊಂದು ವಿಗ್ರಹಗಳನ್ನ ಇಟ್ಟಿದ್ರು. ಗಣೇಶ, ನಾಗಪ್ಪ. ಹಾಗೆ ಗಣೇಶ ನೋಡಿ ಡಿಫ್ರೆಂಟ್ ಟೈಪ್ ಗಣೇಶ ಕೆತ್ತನೆ ಇದೆ. ಇದೊಂಥರ ಗಣೇಶ, ಇದೊಂಥರ ಗಣೇಶ. ನೋಡಿ ಇಲಿ ಕೂಡ ಇದೆ ಅಲ್ಲಿ. ನಂಗೆ ಆ ಇಲಿ ನೋಡಿ ತುಂಬ ಖುಷಿ ಆಯಿತು. ಹಾಗೆ ಅಲ್ಲಿ ದೇವ್ರನ್ನ ಕರ್ಕೊಬಂದಿದ್ರು ಫ್ರೆಂಡ್ಸ್. ಈಶ್ವರ ಮತ್ತು ಬಸವಣ್ಣ ಅನಿಸುತ್ತೆ, ಕರ್ಕೊಬಂದಿದ್ರು. ನಮ್ಗೆ ಅದು ಕೂಡ ಅವರೆಲ್ಲ ಪೂಜೆ ಮಾಡಿ ಮಂಗಳಾರತಿ ಎಲ್ಲ ಕೊಟ್ಟರು. ನಾವು ಕೂಡ ತೊಗೊಂಡ್ವಿ. ರಾಜು ಪಾಪ ಬಟ್ಟೆ ಏನು ತೊಗೊಂಡೋಗಿರಲಿಲ್ಲ, ಹಾಗೆ ಸ್ನಾನ ಮಾಡ್ಕೊಂಡು ಅದೇ ಬಟ್ಟೆನ ಹಾಕ್ಕೊಂಡ್ರು. ಮುಂಚೆ ಹೇಳಿದರೆ ಬಟ್ಟೆ ತರ್ಬೋದಾಯಿತು ಅಂತ ಹೇಳ್ತಿದ್ರು, ಬಟ್ ಸುಮಾರು ಸಲ ಹೇಳಿದ್ದೀನಿ ತಲೆಗೆ ಹಾಕ್ಕೊಂಡಿರಲ್ಲ ಅಂತ ಅಂದ್ಬಿಟ್ಟು ಮೊಬೈಲ್ ನೋಡ್ತಾ ಇರ್ತಾರೆ. ಯಾವಾಗಲೂ ಇಷ್ಟೇ, ಏನು ಮಾತೇ ಕೇಳಿಸ್ಕೊಳಲ್ಲ, ಅವ್ರದ್ದೇ ಇದರಲ್ಲಿರ್ತಾರೆ. ಆಮೇಲೆ ಹೇಳ್ಬೇಕಿತ್ತು ಅನ್ನಂಗೆ ಹೇಳ್ತಾರೆ. ಅದೊಂದು ತಮಾಷೆ ಆಯಿತು ನನಗೆ. ಅದಾದ ನಂತರ ನೋಡಿ ಗುಂಜನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ಬಂದ್ವಿ. ಅಂದರೆ ನೀವು ದೇವಸ್ಥಾನಕ್ಕೆ ಹೋಗಂಗಿದ್ರೆ ಫಸ್ಟು ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿ ಡ್ರೆಸ್ ಕೂಡ ಚೇಂಜ್ ಮಾಡ್ಕೊಳ್ಳೋಕ್ಕೆ ಫೆಸಿಲಿಟಿ ಇದೆ ಫ್ರೆಂಡ್ಸ್. ನೀವು ಆರಾಮ್ಸೆ ಡ್ರೆಸ್ ಚೇಂಜ್ ಮಾಡ್ಕೋಬೋದು. ಅದಾದ ನಂತರ ಬಂದು ಇಲ್ಲಿ ಗುಂಜನರಸಿಂಹಸ್ವಾಮಿ ದೇವ್ರ ದರ್ಶನ ಮಾಡಬೇಕಂತೆ. ಅದು ತುಂಬ ಒಂದು ವಿಶೇಷತೆ, ಇಲ್ಲಿ ತುಂಬ ಒಳ್ಳೆಯದು ಕೂಡ ಅಂತ ಹೇಳ್ತಾರೆ. ನಾವು ಕೂಡ ಅಷ್ಟೊತ್ತಿಗೆ ಇಲ್ಲಿ ದೇವಸ್ಥಾನ ಓಪನ್ ಆಯಿತು, ಸರಿ ಅಂತ ಬಂದು ದರ್ಶನ ಮಾಡಿದ್ವಿ. ಇಲ್ಲಿ ಅಮ್ಮನವರು ಕೂಡ ದರ್ಶನ ಆಯಿತು, ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಆಯಿತು. ಹಾಗೆ ನನಗೆ ಯಾರೋ ಒಬ್ಬರು ಬಂದಿರೋಂಥ ಭಕ್ತಾದಿಗಳು ವೆಂಕಟೇಶ್ವರ ಸ್ವಾಮಿ ಇದು ಅಂದರೆ ತಿರುಪತಿ ತಿಮ್ಮಪ್ಪ ಸ್ವಾಮಿಯ ಒಂದು ಲಡ್ಡು ಪ್ರಸಾದ ಕೂಡ ಕೊಟ್ಟರು. ನಂಗೆ ತುಂಬ ಖುಷಿ ಆಯಿತು, ಯಾಕೆಂದರೆ ಅವತ್ತು ನನ್ನ ಹುಟ್ಟಿದ ದಿನ ಕೂಡ. ಹಾಗಾಗಿ ಒಂದು ದೇವರ ಎಲ್ಲಿಗೆ ಹೋಗಿ ಯಾವ ದೇವರದ್ದು ಪ್ರಸಾದ ಸಿಕ್ತು ನೋಡಿ. ಏನೇನು ನಮಗೆ ಹೇಗೆ ಸಿಗಬೇಕು ಅನ್ನೋದಿರುತ್ತೋ ಹಾಗೆ ನಾವು ಗುಂಜನರಸಿಂಹಸ್ವಾಮಿ ದೇವರ ದರ್ಶನಕ್ಕೆ ಹೋಗಿದ್ದೀವಿ, ಅಲ್ಲಿ ನಮಗೆ ತಿರುಪತಿ ಪ್ರಸಾದ ಸಿಕ್ತು. ಏನೇ ಅಂದರೂ ದೇವ್ರ ಇಚ್ಛೆ ಇಲ್ದೆಲ್ಲ ಏನೂ ನಡೆಯೋಲ್ಲ ಅನ್ನೋದು ಒಂದೊಂದ್ಸಲಿ ನನಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ತುಂಬ ಖುಷಿ ಆಯಿತು. ಆ ಆಂಟಿಗೆ ಕೂಡ ಥ್ಯಾಂಕ್ಸ್ ಹೇಳಿಬಿಟ್ಟು ನಾವು ನರಸಿಂಹಸ್ವಾಮಿ ದೇವರ ದರ್ಶನ ಮಾಡಿಕೊಂಡು ಹೊರಟ್ವಿ. ನೋಡಿ ಹಾಗೆ ಅಲ್ಲಿ ನರಸಿಂಹಸ್ವಾಮಿ ದರ್ಶನ ಮಾಡಿದ ನಂತರನೇ ಅಲ್ಲಿ ಒಂದು ನಿಮಗೆ ಬೋರ್ಡ್ ಹಾಕಿದ್ದಾರೆ, ಅಂದರೆ ಎಂಟ್ರೆನ್ಸಲ್ಲೇ ಸಿಗುತ್ತೆ ಫ್ರೆಂಡ್ಸ್. ಈ ನೀವು ಕಂಚಿಯಲ್ಲೆಲ್ಲ ನೋಡಿರ್ತೀರಲ್ಲ, ಅಲ್ಲಿಯ ಒಂದು ವಿಗ್ರಹವನ್ನು ಮುಟ್ಟೋ ಒಂದು ಪದ್ಧತಿ ಕೂಡ ಇಲ್ಲೂ ಇದೆ. ಚಿಕ್ಕದಾಗೆ
ಹಲ್ಲಿಯ ಒಂದು ಹಲ್ಲಿಯನ್ನು ವಿಗ್ರಹವನ್ನು ಮೇಲಿಟ್ಟಿದ್ದಾರೆ. ನಾವು ಅಲ್ಲಿ ಹೋಗಿ ಅದನ್ನು ಟಚ್ ಮಾಡಿಕೊಂಡು ಕೈ ಮುಗಿದ್ಬಿಟ್ಟು ಬರಬೇಕು. ಅಲ್ಲಿ ಸ್ಟೆಪ್ಸ್ ಕೂಡ ಇದೆ. ತುಂಬ ಹುಷಾರಾಗಿ ಹೋಗಿ ಹತ್ತಿ ನೀವು ಅದನ್ನು ಮುಟ್ಟಿ ಕಾಣಿಕೆಯಲ್ಲಿ ಏನಾದರೂ ಸ್ವಲ್ಪ ಕಾಣಿಕೆ ಉಂಡಿಲಿ ದುಡ್ಡು ಹಾಕಿ ಅಂತ ಅಲ್ಲಿ ಬರ್ತಿದ್ದಾರೆ ಫ್ರೆಂಡ್ಸ್. ಕೆಲವೊಮ್ಮೆ ಅದನ್ನು ನಾವು ನೋಡೋದೇ ಇಲ್ಲ, ಯಾರೋ ಮಾಡ್ತಾ ಇದ್ದದನ್ನು ನೋಡಿ ನಾವು ಕೂಡ ಅದನ್ನು ಮಾಡಿದ್ವಿ. ಸೊ ಕಂಚಿಯಲ್ಲಿ ರೀಸೆಂಟಾಗಿ ಕಂಚಿಗೆ ಹೋಗಿದ್ವಿ. ಕಂಚಿಲಿ ಕೂಡ ನಾವು ನೋಡ್ಕೊಬಂದ್ವಿ. ಇಲ್ಲೂ ಕೂಡ ಅಲ್ಲಿಯ ಒಂದು ವಿಗ್ರಹವನ್ನು ಮುಟ್ಟೋವಂಥ ಒಂದು ಸೌಭಾಗ್ಯ ಸಿಕ್ತು ನಮಗೆ. ಅದನ್ನು ಕೂಡ ಮುಗಿಸ್ಕೊಂಡು ನಾವು ಇಲ್ಲಿ ಈ ಸುತ್ತ ದೇವರ ದರ್ಶನ ಮಾಡಿಕೊಂಡು ನೋಡಿ. ಹಾಗೆ ಅಲ್ಲಿ ಒಂದು ತುಳಸಿ ಕಟ್ಟೆ ಕೂಡ ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದೆಲ್ಲ ದೇವಸ್ಥಾನಗಳು ಎಷ್ಟು ದೊಡ್ಡದಾಗಿದೆ ಅನ್ನೋದಕ್ಕಿಂತ ದೇವರ ಮಹಿಮೆ ಎಷ್ಟಿದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಕಾಶಿಗಿಂತ ಗುಲಗಂಜಿ ಗಾತ್ರದಷ್ಟು ಹೆಚ್ಚು ಶ್ರೇಷ್ಠ ಅಂತ ಅಲ್ಲೇ ಬೋರ್ಡ್ ಕೂಡ ಹಾಕಿದ್ದಾರೆ ಫ್ರೆಂಡ್ಸ್. ಹಾಗೆ ಅಗಸ್ತ್ಯ ಋಷಿಯವರ ಆಂಜನೇಯ ದೇವರಿಗೆ ಸಂಬಂಧಪಟ್ಟಂಗೆ ಸ್ಟೋರಿ ಕೂಡ ಇದೆ. ಸುಮಾರು ಕಥೆಗಳಿದೆ ಇಲ್ಲಿ ನೋಡಿ. ನಾನು ಅಲ್ಲಿ ಬಗ್ಗೆ ಹೇಳಿದ್ನಲ್ಲ, ಇದೆ ಅದು. ಈ ಥರ ಸ್ಟೆಪ್ಸ್ ಹತ್ಬಿಟ್ಟು ನೀವು ಅಲ್ಲಿ ಚಿಕ್ಕದಾಗಿದೆ ಫ್ರೆಂಡ್ಸ್, ಅದನ್ನು ಮುಟ್ಟಬೇಕಾಗುತ್ತೆ ನೋಡಿ. ನಾನು ಈಗ ಕೆಲವೊಂದು ಮಾಹಿತಿ ಹೇಳಿದ್ನಲ್ಲ, ಅದ್ರ ಡೀಟೇಲ್ಸ್ ಕೂಡ ಇಲ್ಲಿದೆ. ಶ್ರೀ ಮಹಾಲಕ್ಷ್ಮಿ ಸಮೇತ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಇದು. ಇದಾದ ನಂತರ ನಾವು ಅಗಸ್ತೀಶ್ವರ ದೇವಸ್ಥಾನಕ್ಕೆ ಮತ್ತೆ ಬಂದ್ವಿ ಫ್ರೆಂಡ್ಸ್. ಈ ಹಿಂದೆ ನಾವು ನದಿ ತ್ರಿವೇಣಿ ಸಂಗಮದ ಹತ್ರ ಹೋಗಿದ್ವಲ್ಲ, ಅಲ್ಲೇ ಇರೋದು ಈ ದೇವಸ್ಥಾನ. ಬಟ್ ನಾವು ಫಸ್ಟು ಗುಂಜಾ ನರಸಿಂಹಸ್ವಾಮಿ ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ಬರೋಣ ಅಂತ ಮತ್ತೆ ಹೋಗಿ ಮತ್ತೆ ವಾಪಸ್ ಇಲ್ಲಿಗೆ ಬಂದ್ವಿ. ಇಲ್ಲಿ ಸುಮಾರು ಲಿಂಗಗಳಿದೆ ಫ್ರೆಂಡ್ಸ್. ಸುಮಾರು 36 ಎಷ್ಟೋ ಹೇಳಿದ್ರು. ಸುಮಾರು ಲಿಂಗಗಳಿದ್ದಾವಂತೆ ಫ್ರೆಂಡ್ಸ್. ಹಾಗಿನ್ನ ಇಲ್ಲೂ ಕೂಡ ಪುರೋಹಿತರು ಡೋರ್ ಓಪನ್ ಮಾಡಿಬಿಟ್ಟು, ಅಂದರೆ ಮಧ್ಯಾಹ್ನ ಕ್ಲೋಸಿಂಗ್ ಟೈಮ್ ಇರುತ್ತೆ, ಸಂಜೆ 5 ಗಂಟೆಗೇನೋ ಓಪನ್ ಆಗಿತ್ತು. ಇಲ್ಲೂ ಕೂಡ ಎಲ್ಲ ಓಪನ್ ಮಾಡಿ ಪೂಜೆ ಮಾಡ್ತಾಯಿದ್ರು. ತುಂಬ ಜನ ಏನು ಇರಲಿಲ್ಲ ನೋಡಿ. ಇಲ್ಲೊಂದು ಬಸವಣ್ಣ ಕೂಡ ಇದೆ. ಹಾಗೆ ನಾವಿಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ ನೋಡಿ. ಇಲ್ಲಿ ಏನು ವಿಶೇಷತೆ ಅಂದರೆ, ಈ ಒಂದು ಲಿಂಗದಿಂದ ನೀರು ಬರುತ್ತಂತೆ ಫ್ರೆಂಡ್ಸ್. ಅದನ್ನು ತೀರ್ಥ ಆಗಿ ಕೊಡ್ತಾರಂತೆ. ನಾನು ಒಳಗಡೆ ಯಾವುದೂ ದೇವರು ಕೂಡ ವಿಡಿಯೋ ಮಾಡಿಲ್ಲ, ಫೋಟೋ ತಗೊಂಡಿಲ್ಲ. ಕೆಲವೊಂದರಲ್ಲಿ ಅಲೋ ಇರುತ್ತೆ, ಬಟ್ ಆದರೂ ನನಗೆ ಕೆಲವೊಂದು ಸಲ ತಗೊಳ್ಳೋದು ಬೇಡ ಅನಿಸುತ್ತೆ, ತೊಗೊಳಕ್ಕೆ ಹೋಗಿಲ್ಲ. ಹಾಗೆ ಇಲ್ಲಿ ನೋಡಿ ಅಮ್ಮನವರ ದರ್ಶನ ಮಾಡ್ಬೋದು. ಸುತ್ತ ಲಿಂಗಗಳಿದ್ದಾವೆ. ಸುಮಾರು ದೇವರುಗಳು ಕೂಡ ಇಲ್ಲೂ ಕೂಡ ನಾವು ನೋಡ್ಬೋದು. ನಾನು ಈ ಕ್ಷಣಾಂಬಿಕಾ ದೇವಸ್ಥಾನನೂ ಈ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಕಾಶಿ ಅಷ್ಟೇ ಪವಿತ್ರತೆ ಇದೆ ಅಂತ ಕೇಳ್ಪಟ್ಟೆ ಫ್ರೆಂಡ್ಸ್. ಆರಾಮಾಗಿ ನೀವು ಈ ಮೈಸೂರಲ್ಲಿ ಸುಮಾರು ಪ್ಲೇಸಸ್ ನೋಡಿರ್ತೀರ. ಇದು ಕೂಡ ನೀವು ಹೋದಾಗ ಒಂದು ಸಲ ಭೇಟಿ ಕೊಡಿ. ತುಂಬ ಚೆನ್ನಾಗಿದೆ, ದೊಡ್ಡ ದೇವಸ್ಥಾನ. ಹಾಗೆ ತುಂಬ ಹೆಚ್ಚು ಮಹಿಮೆ ಇದೆ ಇಲ್ಲಿ. ನೀವು ಒಂದ್ಸಲ ದರ್ಶನ ಮಾಡ್ಕೊಂಬರ್ಬೋದು. ತ್ರಿವೇಣಿ ಸಂಗಮ ಅಂದರೆ ತುಂಬ ಖುಷಿಯಾಗುತ್ತೆ. 3 ನದಿಗಳು, ಅದರಲ್ಲಿ ಗುಪ್ತಗಾಮಿನಿಯಾಗಿ ಸ್ವರ್ಣಮುಖಿ ನದಿ ಹರಿಯುತ್ತೆ ಅಂದರೆ ಕೇಳೋಕ್ಕೆ ಒಂಥರ ಖುಷಿಯಾಗುತ್ತೆ ನೋಡಿ. ಎಷ್ಟು ದೊಡ್ಡ ದೇವಸ್ಥಾನ ಇದು. ಇದು ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನಕ್ಕಿಂತ ದೊಡ್ಡದು ಅಂತ ನನಗೆ ಅನ್ನಿಸ್ತು ಫ್ರೆಂಡ್ಸ್. ತುಂಬ ದೇವರುಗಳಿದೆ, ಸುತ್ತಲೂ ಲಿಂಗಗಳಿದೆ ನೋಡಿ. ಇದೇ ಮೇನ್ ದ್ವಾರ. ನನಗೆ ಮೇಯ್ನು ಗುಂಜಾ ನರಸಿಂಹಸ್ವಾಮಿ ಮತ್ತು ಚಾಮುಂಡೇಶ್ವರಿ ಅಮ್ಮನವ್ರದ್ದು ಮತ್ತು ಕ್ಷಣಾಂಬಿಕಾ ಈ 3 ದೇವಸ್ಥಾನ ನೋಡ್ಕೊಂಬರೋಣ. ಯಾವಾಗಲೂ ಹರಿಬರಿಯಲ್ಲಿ ತುಂಬ ದೇವಸ್ಥಾನಗಳು, ತುಂಬ ಪ್ಲೇಸಸ್ ನೋಡ್ತಾ ಇರ್ತೀವಿ. ಬಟ್ ರಿಲ್ಯಾಕ್ಸಾಗಿ ಆರಾಮಾಗಿ ನೋಡಿಕೊಂಡು ಕೂತ್ಕೊಂಡು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂತಲೇ ಹೋದ್ವಿ. ಹಾಗೆ ನಾವು 2 ಎಕ್ಸ್ಟ್ರಾ ನೋಡಿದ್ವಿ. ಅಲ್ಲಿ ಬಸವಣ್ಣನ ಹತ್ರ ನಾವು ಹೋಗ್ಬೇಕು ಅಂದ್ಕೊಂಡಿರಲಿಲ್ಲ, ಅದು ಹೋದ್ವಿ. ಹಾಗೆ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ನಮಗೆ ಪ್ರಸಾದ ಕೂಡ ಸಿಕ್ತು. ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಒಂಥರ ನನ್ನ ಬರ್ತ್ಡೇ ದಿವಸ ನನಗೆ ಇದೆಲ್ಲ ನೋಡಿದ್ದು, ಚಾಮುಂಡೇಶ್ವರಿ ಅಮ್ಮ ಅಂದರೆ ಇನ್ನೂ ಒಂಥರ ಖುಷಿ. ದರ್ಶನ ಮಾಡಿ ತುಂಬ ಖುಷಿ ಆಯಿತು ನನಗೆ. ಆ ದೇವರು ನಿಮಗೆ ಎಲ್ಲ ರೀತಿ ಒಳ್ಳೇದು ಮಾಡಲಿ ಅಂತ ನಾನು ನಿಮ್ಮ ಪರವಾಗಿ ನಾನು ಕೇಳ್ಕೊಳ್ತೀನಿ. ನನಗೆ ಹಿಲ್ ಸ್ಟೇಷನ್ನು, ನೇಚರ್ ಪ್ಲೇಸು, ದೇವಸ್ಥಾನ ಎಲ್ಲ ಇಷ್ಟ ಆಗುತ್ತೆ. ಒಟ್ಟು ಆಚೆ ಹೋಗೋದು, ಪ್ಲೇಸಸ್ನ ನೋಡೋದು ಅಂದ್ರೇ ತುಂಬ ಇಷ್ಟ ಫ್ರೆಂಡ್ಸ್. ನೋಡಿ ಸುತ್ತ ಲಿಂಗಗಳಿದೆ. ಕತ್ತಲಿರೋದ್ರಿಂದ ಸ್ವಲ್ಪ ದೇವರುಗಳು ಕಾಣಿಸ್ತಾ ಇಲ್ಲ. ಜಸ್ಟ್ ಹಾಗೆ ನಾನು ಸುಮ್ಮನೆ ಹಾಗೆ ವಿಡಿಯೋ ಮಾಡಿಕೊಂಡೆ ನಿಮಗೆ ತೋರಿಸೋದಕ್ಕೋಸ್ಕರ. ನೋಡಿ ಹೇಗಿದೆ, ಸುತ್ತ ಕಂಬಗಳಿದೆ, ಸುತ್ತ ಲಿಂಗಗಳಿದೆ.
ಕೆಲವೊಂದು ಲಿಂಗಗಳು ಕಾಣಿಸುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಕೆಲವೊಂದು ಕಡೆ ಕಾಣಿಸ್ತಾ ಇಲ್ಲ. ಇದಾದ ನಂತರ ನಾವು ಮತ್ತೆ ಡೈರೆಕ್ಟಾಗಿ ಬ್ಯಾಂಗ್ಳೂರಿಗೆ ಬಂದ್ವಿ ಫ್ರೆಂಡ್ಸ್. ಅಂದರೆ ಬ್ಯಾಂಗ್ಳೂರಿಗೆ ಬರೋದಕ್ಕೂ ಮುಂಚೆ ಮಧ್ಯದಲ್ಲಿ ಟೀ ಕಾಫಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಸ್ನ್ಯಾಕ್ಸ್ ಅದು ಇದು ಅಂತ ನಿಲ್ಲಿಸಿದ್ವಿ. ಅದಾದ ನಂತರ ಡೈರೆಕ್ಟ್ ನಾವು ಈ ಒಂದು ಗುಂಜ ನರಸಿಂಹಸ್ವಾಮಿಯಿಂದ 3 ಗಂಟೆ ಟೈಮ್ ತೊಗೊಳ್ತು ಬ್ಯಾಂಗ್ಳೂರಿಗೆ ಬರೋದಕ್ಕೆ. ಮಧ್ಯದಲ್ಲಿ ಒಂದು 10 ನಿಮಿಷ 15 ನಿಮಿಷ ನಾವು ಸ್ವಲ್ಪ ಸ್ನ್ಯಾಕ್ಸ್ ಟೀ ಕಾಫಿ ಅಂತ ನಿಲ್ಲಿಸಿದ್ವಿ ಅಷ್ಟೇ. ಅದಾದ ನಂತರ ನಾವು ಮನೆಗೆ ಬಂದುಬಿಟ್ಟು ಅಂದರೆ ಆನ್ ದ ವೇ ಎಲ್ಲಾದರೂ ಊಟ ಮಾಡೋಣ ಅಂದ್ಕೊಂಡ್ವಿ. ರಾಜು ಮನೆ ಹತ್ರ ಇರೋ ಹೋಟೆಲ್ಗೆ ಹೋಗೋಣ ಊಟಕ್ಕೆ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಮನೆಗೆ ಬಂದುಬಿಟ್ಟು ಒಂದು ಸಲ ದೇವ್ರಿಗೆ ಕ್ಷೇಮವಾಗಿ ಹೋಗಿ ಬಂದ್ವಿ. ಎಲ್ಲ ದೇವ್ರ ದರ್ಶನ ಚೆನ್ನಾಗಾಯಿತು ಅಂತ ಅಂದ್ಬಿಟ್ಟು ದೇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ನಂತರ ನಾವು ನಂದನ ಪ್ಯಾಲೇಸ್ಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದ್ವಿ ಫ್ರೆಂಡ್ಸ್. ಹಾಗೆ ನೋಡಿ, ಮೈಸೂರಿಂದ ಬರ್ತಾ ಇರ್ಬೇಕಾದ್ರೆ ಸೂರ್ಯ ಮುಳುಗ್ತಾ ಇರೋವಂಥ ಟೈಮಲ್ಲಿ ಹಾಗೆ ಅಲ್ಲಿ ವ್ಯವಸಾಯ ಕೂಡ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ಸುಮ್ಮನೆ ಹಾಗೆ ವಿಡಿಯೋ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಈ ನೇಚರ್ನ ಸಂಜೆ ಮತ್ತು ಅರ್ಲಿ ಮಾರ್ನಿಂಗ್ ನೋಡೋದೇ ಒಂಥರ ಚೆಂದ. ಎಷ್ಟು ಚೆನ್ನಾಗಿ ಅನಿಸುತ್ತೆ. ಈ ಒಂದು ದಿವಸ ನನಗೆ ತುಂಬ ಖುಷಿ ಆಯಿತು. ಎಲ್ಲ ಪ್ಲೇಸಸ್ ನೋಡಿದ್ವಿ, ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾನು ರಾಜು. ದರ್ಶನ ಕೂಡ ದೇವ್ರ ದರ್ಶನ ನನಗೆ ಸ್ವಲ್ಪ ಪೇಷನ್ಸ್ ಕಮ್ಮಿ, ಎಲ್ಲೂ ಕೂಡ ಕ್ಯೂ ಇರಲಿಲ್ಲ, ಆರಾಮಾಗಿ ದರ್ಶನ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯುಗಾದಿ ಹಬ್ಬಕ್ಕೆ ಎಲ್ಲರೂ ಕೂಡ ಮನೆ ಕ್ಲೀನ್ ಮಾಡಿ ಎಣ್ಣೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಹಬ್ಬದ ಅಡುಗೆ, ಅದರಲ್ಲೂ ಒಬ್ಬಟ್ಟು ಸ್ಪೆಷಲ್ಲು ಹಬ್ಬದ ಅಡುಗೆಯನ್ನು ತಿಂದುಬಿಟ್ಟು ಹಬ್ಬನ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿರ್ತೀರ. ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಆ ದೇವರು ನಿಮಗೆ ಎಲ್ಲ ರೀತಿ ಒಳ್ಳೇದು ಮಾಡಲಿ, ಬೇವಿಗಿಂತ ಹೆಚ್ಚು ಬೆಲ್ಲ ಕೊಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.